ಹಲೋ ಹಾಯ್ ನಮಸ್ತೆ. ನಾವೀಗ ಬಂದಿರೋದು ಶ್ರವಣಬೆಳಗೊಳದ ವಿಶ್ವವಿಖ್ಯಾತ ಗೊಮ್ಮಟೇಶ್ವರ ಕ್ಷೇತ್ರಕ್ಕೆ. ನೋಡಿ, ನನ್ನ ಮಗಳು ಹಾಯ್ ಮಾಡಿ, ಚಿಕ್ಕ ಮಗಳು ಕೂಡ ಹಾಯ್ ಮಾಡಿ, ನಮ್ಮ ಇಡೀ ಫ್ಯಾಮಿಲಿ ಒಂದು ಟ್ರಿಪ್ನ ಮಾಡೋಣ, ಬೆಟ್ಟ ಹತ್ತು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದು. ಜೊತೆಗೆ ವಯಸ್ಸಾಗಿರೋ ನಮ್ಮ ತಾಯಿನೂ ಕೂಡ ಕರ್ಕೊಂಡು ಹೊರಟು. ಆಲ್ರೆಡಿ ನಮಗಿಂತ ನಮ್ಮ ತಾಯಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ರು, ನಾನು ಮುಂಚೆನೇ ಹೋಗಿರ್ತೀನಿ ಅಂತ. ಸೊ ನಾವು ಹಾಯ್ ಮಾಡಿ ಎಲ್ಲರೂ ಹೊರಟು. ನನ್ನ ಮಗಳಂತೂ ಭಾಳ ಖುಷಿಯಿಂದ ನನ್ನ ಜೊತೆ ಹತ್ತಕ್ಕೆ ಬಂದ್ಲು. ಜೊತೆಗೆ ನೀವೇನು ಕಮ್ಮಿ, ನೀವೇನು ಎತ್ಕೊಂಡು ಹತ್ತೋದು, ನಾನೇ ಹತ್ತೀನಿ ಅಂತ ಹೋಗಿ ನಮ್ಮನ್ನೇ ಮುಂದೆ ಹೋಗಿ ನಮ್ಮನ್ನೇ ಆಡ್ಕೋತಾ ಇದ್ಲು. ನಾವು ಈ ಥರ ಇಡೀ ಫ್ಯಾಮಿಲಿ ಬೆಟ್ಟ ಹತ್ತೋ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಎಲ್ಲ ಹೊಲ ಗದ್ದೆ ಬಂದಿರೋ ಥರ ಕೂತಿದ್ರು. ಜೊತೆಗೆ ಆಗಲ್ಲ ಅಂತಿದ್ರು. ನಾನು ಬಾರಮ್ಮ, ನಾನು ಕೈ ಹಿಡ್ಕೊಂಡು ಹತ್ತಿಸ್ತೀನಿ, ಹತ್ತಲೇಬೇಕು. ಯಾಕೆಂದರೆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಇನ್ನು ಮತ್ತೆ ಬರೋಕ್ಕಾಗಲ್ಲ ವಯಸ್ಸಾದವ್ರನ್ನ. ನಾವು ಸಾಧ್ಯ ಆದಷ್ಟು ಅವ್ರನ್ನ ತೋರ್ಸೋಕ್ಕೆ, ಅವ್ರನ್ನ ಖುಷಿ ಪಡ್ಸೋಕ್ಕೆ ಟ್ರೈ ಮಾಡಬೇಕು. ಹಾಗಾಗಿ ನಾನು ನಮ್ಮಮ್ಮನ ಹಿಡ್ಕೊಂಡು ಹತ್ತದೆ. ನನಗಿಂತ ಬಿಟ್ಟು ಎಲ್ಲರೂ ಹೊರಟೋದ್ರು ಮುಂದೆ. ಬಟ್ ನಾನು ನಮ್ಮಮ್ಮ ನಿಧಾನಕ್ಕೆ ಹತ್ಕೊಂಡು ಹೋದೋ. ಕೊನೆಗೆ ನಾನೇನು ಕಮ್ಮಿ, ನಾನೇ ಹತ್ತುತ್ತೀನಿ ಬಿಡು ಅಂತ ಹೇಳಿದ್ರು. ಹಂಗಾಗಿ ಆಲ್ಮೋಸ್ಟ್ ನಿಯರೆಸ್ಟ್ ರೀಚ್ ಆದ ತಕ್ಷಣ ಅವ್ರು ಖುಷಿಯಾಗಿ ಅಂತ ಮಾಡಿದ್ರು. ನೋಡಿ ಎಲ್ಲ ಕ್ಷೇತ್ರ ಯಾವ ಥರ ಇದೆ, ಎಷ್ಟು ಸೂಪರಾಗಿದೆ ನೋಡಿ. ಫೈನಲಿ ನಾವು ಆಲ್ರೆಡಿ ಹೋಗ್ತಾ ಇದ್ದೀವಿ. ಇನ್ನೇನು ಗೊಮ್ಮಟೇಶ್ವರನ ದರ್ಶನ ನೋಡ್ಕೊಳ್ಳಿ. ನಮ್ಮ